ಸರಿ, ಈ ಸಮಸ್ಯೆನ ಇಲ್ಲಿಗೆ ಬಿಟ್ಬಿಡೋಣ. ಚಾರು ಬಂದ್ಲು ಅಂತ ಕಾಣುತ್ತೆ. ಅವಳಿಗೆ ಈ ವಿಷಯ ಗೊತ್ತಾಗೋದು ಬೇಡ. ನಾವೆಲ್ಲರೂ ಆಮೇಲೆ ಮಾತಾಡೋಣ. ಇಂಟ್ರೆಸ್ಟಿಂಗ್ ಆಗೈತಲ್ಲ. ಏನಮ್ಮ ಚಾರು, ಶಾಪಿಂಗ್ ಎಲ್ಲ ಮುಗೀತಾ? ಚಿಕ್ಕಪ್ಪ, ಏನು ಪರ್ಚೇಸ್ ಮಾಡ್ಲಿಲ್ವಾ? ಕೈಯಲ್ಲಿ ಒಂದೇ ಒಂದು ಕವರ್ ಇದೆ. ಏನು ಪರ್ಚೇಸ್ ಮಾಡ್ಲಿಲ್ಲ ಅಂತ ಕೇಳ್ತಿದ್ದೀರಾ? ಚೆನ್ನಾಗಿ ಹೇಳಿದ್ರಿ. ಅವಳು ಗಂಡಾಗ್ ಬರೋನ್ಗೆ ಏನೇನೋ ಯದ್ವ ತದ್ವ ಪರ್ಚೇಸ್ ಮಾಡಿ ಕೊಟ್ಟು ಕಳ್ಸುದ್ಲು. ಇಲ್ಲಿ ನೋಡಿ ಚಿಕ್ಕಪ್ಪ, ಇಲ್ಲಿ ನೋಡಿ ಬಿಲ್ಲು. ಆದ್ರೆ ಪಾಪ ಚಾರುನಪ್ಪ ಅವಳಿಗೋಸ್ಕರ ಏನನ್ನೂ ತಗೊಳ್ಳಿಲ್ಲ. ಆದ್ರೆ ಅವಳನ್ನ ಬಿಟ್ಟು ಅವ್ರ ಅತ್ತೆ ನಾದ್ನಿ ಅಂತ ಅವ್ರ ಇಡೀ ಕುಟುಂಬಕ್ಕೆ ಏನೇನೋ ಕೊಟ್ಟು ಕಳ್ಸಿದ್ಲು ಗೊತ್ತಾ? ಏನೋ ನಾನು ಅವಳ ಜೊತೆಲಿ ಹೋಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮೇಲೆ ದಯ ತೋರಿಸಿ ಕೊಡಿಲಿ ಇದೊಂದು ಟೀ ಶರ್ಟ್ ಕೊಡ್ಸಿದ್ಲು. ನಿತೀಶ್, ತುಂಬಾ ಎಮೋಷನಲ್ ಆಗ್ಬೇಡ್ವೋ. 10,000 ರೂಪೀಸ್ ಮೇಲೆ ಪರ್ಚೇಸ್ ಮಾಡಿದ್ರೆ 1 ಟೀ ಶರ್ಟ್ ಫ್ರೀ. ಆ ಟೀ ಶರ್ಟೇ ಇದು. ಚಾರು, ಅಯ್ಯೋ, ನಿತೀಶ್, ನಿತೀಶ್, ಚಾರು, ನಿಲ್ಲ ಬಲ್ಲಿ. ನಿತೀಶ್, ಚಾರು, ಚಾರು, ಅಲ್ಲಿಗೆ ಮಾಡು. ಚಾರು, ಚಾರು, ಏ ನಿತೀಶ್, ನೋಡ್ದೆ ಅಣ್ಣ ಚಾರು ಎಷ್ಟು ಸಂತೋಷವಾಗಿದ್ದಾಳೆ ಅಂತ. ಇವಳು ಮಾತನ್ನು ಮೀರಿ ಈ ಮದ್ವೆನ ನಿಶ್ಚಯ ಮಾಡಿದ ಕಾರಣನೇ ಚಾರುವಿನ ಸಂತೋಷ ಅಣ್ಣ. ಅಲ್ಲಣ್ಣ, ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಾವು ಜ್ಯೋತಿಷನ ಭೇಟಿ ಆಗ್ಬೇಕಾ? ನಾವ್ ಅಲ್ಲಿಗೆ ಹೋಗೋದು, ನಾವೇನೋ ಕೇಳೋದು, ಅವ್ರೇನೋ ಹೇಳೋದು, ಅದರಿಂದ ನಮ್ಮ ಮನ್ಸಿಗೆ ನೋವಾಗೋದು. ನಾನು ಮತ್ತೆ ಚಾರುಗೆ ಹೇಗಣ್ಣ ಮುಖ ತೋರಿಸ್ಲಿ? ರಾಘವ, ಭಯ ಪಡ್ಬೇಡ್ವೋ. ಶಾಸ್ತ್ರ ಸಂಪ್ರದಾಯನೆಲ್ಲ ಮೀರಿ ನಿಜವಾದ ಪ್ರೀತಿನೇ ಗೆಲ್ಲೋದು. ನೀನು ಭಯ ಪಡ್ತಿರೋ ಹಾಗೆ ಏನೂ ಆಗಲ್ಲ. ನಮ್ ತೃಪ್ತಿಗೋಸ್ಕರ ತಾನೇ ಅಲ್ಲಿ ನಾವು ಹೋಗ್ತಾ ಇರೋದು. ಒಂದು ವೇಳೆ ತೊಂದರೆ ಏನಾದರೂ ಇದ್ರೆ ಪರಿಹಾರ ಹೇಳ್ತಾರೆ ಬಿಡೋ. ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ತುಳಸಿ, ಕುಡಿಯೋದಕ್ಕೆ ಸ್ವಲ್ಪ ನೀರು ತಗೊಂಡ್ ಬಮ್ಮ. ಹಾ, ತಂದೆ. ಮುತ್ತು ಎಲ್ಲಿ ಅಮ್ಮ? ತುಳಸಿನ ಹುಡ್ಕೊಂಡು ಹೋಗಿದ್ದಾನಮ್ಮ. ತಗೊಳ್ಳಿಮ್ಮ. ಪದ್ಮ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮೇಡಮ್ ನಮಸ್ಕಾರ. ಮೇಡಮ್ ತುಳಸಿ, ಎಲ್ಲೂ ಹೋಗಿದ್ದೆ ನೀನು? ನಾನು ನಿನ್ನೆ ಹುಡುಕೊಂಡು ಹೋಗಿದ್ದೆ. ಅಪ್ಪ, ನಾನು ತುಳಸಿ ನೇರವಾಗಿ ಹಾಸ್ಪಿಟ್ಲಿಗೆ ಬಂದ್ಲು. ಅಲ್ಲಿ ಡಾಕ್ಟರ್ ಹೇಳ್ದಾಗೆ ನಡ್ಕೊಂಡ್ಲು. ನನ್ನ ತಮ್ಮ ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾನೆ. ನಿನ್ ಮಗಳಿಂದ ನನ್ನ ತಮ್ಮನಿಗೆ ಪ್ರಜ್ಞೆ ಬಂದು ಅವನು ಬದುಕೊಳಿತಾನೆ ಅನ್ನೋ ನಂಬಿಕೆ ನನಗೆ ಬಂತಪ್ಪ. ಮುತ್ತು, ನೀನು ಅಪರಂಜನೆ ಎತ್ತಿದ್ಯಪ್ಪ, ಅಪರಂಜನೆ ಎತ್ತಿದ್ಯಾ.
ಮುತ್ತು, ನೀನು ತುಳಸಿನ ಹುಡುಕೊಂಡು ಒಂದ್ ಕಡೆಗೆ ಹೋಗಿದ್ಯಾ. ಹೊರಗಡೆ ತುಳಸಿನ ನೋಡಿದ ಕೋದಂಡ ಮದನ್ಗೆ ಸೀರಿಯಸ್ ಆದ ವಿಷಯ ಹೇಳಿದ್ದಾನೆ. ವಿಚಾರ ಗೊತ್ತಾದ ತಕ್ಷಣ ತುಳಸಿ ಒಂದು ಕ್ಷಣನೂ ಯೋಚನೆ ಮಾಡ್ದೆ ಸೀದಾ ಅಲ್ಲಿಗೆ ಬಂದ್ಬಿಟ್ಲಪ್ಪ. ಏನ್ ಮೇಡಮ್ ಹೇಳ್ತಾ ಇದ್ದೀರಾ? ಹೌದಪ್ಪ, ನಾವು ಇವಳು ಕೊಟ್ಟರೆ ಹಿಂಸೆಗೆ ಇವಳು ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಈಗ ಒಂದು ಅವಕಾಶ ಸಿಕ್ಕಿದೆ, ನಮ್ಮನ್ನ ನಾಶ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ನಾವು ಸೇಡ್ ತೀರ್ಸ್ಕೋಬಹುದು ಅಂತ ನಾವು ಅನ್ಕೋತೀವಿ. ಆದ್ರೆ ಇವಳು ಹಾಗೆಲ್ಲ ಯೋಚನೆ ಮಾಡ್ದೆ ಪಟ್ಟಂತ ಬಂದ್ಬಿಟ್ಲಪ್ಪ. ಮತ್ತು ಈಗಿನ ಕಾಲದಲ್ಲಿ ನಾವು ಮಾಡಿದ ಉಪಕಾರನೇ ಮನುಷ್ಯ ಮರ್ತು ಬಿಡ್ತಾನೆ. ಆದ್ರೆ ಕೆಟ್ಟದ್ದೇನಾದ್ರೂ ಮಾಡಿದ್ರೆ ಅದನ್ನ ಮರಿದೆ ಮನಸ್ಸಿನಲ್ಲಿ ಇಟ್ಕೋತಾನೆ. ಆದ್ರೆ ನಮ್ಮ ತುಳಸಿ ಮುತ್ತು, ಇಂಥ ಒಂದು ಹೆಣ್ಣು ನನ್ನ ಹೊಟ್ಟೆಲು ಹುಟ್ಲಿಲ್ವಲ್ಲ ಅಂತ ಅನ್ಕೊಂಡಾಗ ಮೇಡಮ್, ಯಾಕೆ ತುಳಸಿ, ಯಾವಾಗ್ಲಿಂದ ಕಾಲೇಜ್ಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಅದು ಮುತ್ತು, ಫೀಸ್ ಎಲ್ಲ ಕಟ್ಟಾಯ್ತಾ? ಹಾ, ಕಟ್ಟಿ ಆಗಿದೆ ಮೇಡಮ್. ತುಳಸಿ, ನಿನ್ನ ಓದೆ ನಿನ್ನ ಸೊತ್ತಮ್ಮ. ಅದನ್ನ ನಾನ್ ನಿನಗೆ ಹೇಳ್ಬೇಕಾಗಿಲ್ಲ. ಅದೆಲ್ಲ ನಿನಗೆ ಚೆನ್ನಾಗಿ ಗೊತ್ತಿರೋದ್ರಿಂದನೇ ಇಷ್ಟೆಲ್ಲ ಹೋರಾಡ್ಕೊಂಡಿದ್ಯಾ. ನಿನಗೆಷ್ಟು ಓದ್ಬೇಕನ್ಸುತ್ತೋ ಓದು. ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ. ತುಳಸಿ ತನ್ನನ್ನ ಯಾರು ನಾಶ ಮಾಡಕ್ಕಾಗೋದಿಲ್ಲ ಅನ್ನೋದನ್ನ ನಿರೂಪಿಸ್ಬಿಟ್ಲು ಪದ್ಮ. ಅವಳನ್ನ ನೀನ್ ಅರ್ಥ ಮಾಡ್ಕೋ ಪದ್ಮ. ಅವಳು ಈ ಮನೆ ಬೆಳಕು. ಅದನ್ನ ಆರೋಹದಾಗ ನೋಡ್ಕೋ ಪದ್ಮ. ತುಳಸಿ ಮೇಲೆ ಹಗೆ ಸಾಧಿಸೋದಿಕ್ಕೆ ನನಗಾದ್ರೂ ಒಂದು ಕಾರಣ ಇತ್ತು. ಆದ್ರೆ ನಿನಗಂಥದ್ದೇನೂ ಇಲ್ಲ. ನಾನ್ ಬದಲಾದಾಗೆ ನೀನು ಸ್ವಲ್ಪ ಅವಳನ್ನ ಅರ್ಥ ಮಾಡ್ಕೊಂಡು ನಡಿ ಪದ್ಮ. ಮುತ್ತು, ನಾನೇನು ಹೋಗಿ ಬರ್ತೀನಿ. ಆಯ್ತು ಮೇಡಮ್. ತುಳಸಿ, ನಾನು ಬರ್ತೀನಮ್ಮ. ಬರ್ತೀವಮ್ಮ. ಅಮ್ಮ, ನಾನಿನ್ ಬರ್ತೀನಿ. ಬರ್ತೀವಿ. ಸರಿ ಸರ್. ಲೋ ಮುತ್ತು, ತುಳಸಿ ನನ್ನ ಮೊಮ್ಮಗಳು ಕಣೋ. ಇವಳಿಗಿರೋ ಒಳ್ಳೆ ಗುಣಕ್ಕೆ ಎಲ್ಲ ಒಳ್ಳೇದೇ ಆಗುತ್ತೆ ಕಣೋ. ಈಗ ಎಲ್ರೂ ಇವಳನ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ಮೋಹನ್, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನನಗೆ ಸ್ವಲ್ಪ ಕೆಲಸ ಇದೆಯಪ್ಪ. ನಿಂತ್ಕೊ ಮೋಹನ. ಯಾಕೋ ಹೀಗೆ ನನ್ನನ್ನು ವೈರಿ ತರ ನೋಡ್ತಾ ಇದೀಯ? ಸರಿ, ಅದನ್ನೆಲ್ಲ ಬಿಟ್ಟಾಕು. ನೀನು ಓದಿನ ಬಗ್ಗೆ ಏನು ಯೋಚನೆ ಮಾಡಿದೀಯ? ಯಾವ್ದಾದ್ರು ಕಾಲೇಜ್ನಲ್ಲಿ ವಿಚಾರಿಸಿದೀಯಾ? ನೋಡು ಮೋಹನ, ನನ್ನ ದೃಷ್ಟಿಲಿ ನೀನು ಬೇರೆ ಅಲ್ಲ, ತುಳಸಿ ಬೇರೆ ಅಲ್ಲ. ಒಂದು ಕಾಲದಲ್ಲಿ ತುಳಸಿನ ಅನ್ಯಾಯವಾಗಿ ನನ್ನಿಂದ ದೂರ ಇಟ್ಟಿದ್ದೆ. ಆ ವಿಷಯದಲ್ಲಿ ಆ ದೇವರೇ ನನ್ನ ಕಣ್ಣು ತೆರೆಸ್ದ. ನೋಡು, ಇನ್ನು ಮೇಲೆ ಯಾವ ಸಮಸ್ಯೆನೂ ಬರೋದಿಲ್ಲಪ್ಪ.
ನಮ್ಮ ಸಂಸಾರದಲ್ಲಿ ಎಲ್ಲ ಸುಖವಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಪ್ಪ. ಸರಿ, ನೀನೇನು ಓದಬೇಕು ಅಂತ ಇದೆಯಾ ಹೇಳು, ನಾನು ಓದಿಸ್ತೀನಿ. ನೀನು ನನ್ನನ್ನು ಓದಿಸ್ತೀಯಾ? ನೀನು ಅವಳಂತಾನೆ ಓದಿಸ್ಬೇಕು ಅನ್ಕೊಂಡಿರೋದು. ನನ್ನನ್ನು ಓದ್ಸಕ್ಕೆ ಒಬ್ರು ದೇವ್ರ ಥರ ಇದ್ದಾರೆ, ನಾನು ಅದು ನೋಡ್ಕೋತೀನಿ. ಸರಿಪ್ಪ, ಅವ್ರು ಯಾರು ಅಂತ ಹೇಳು, ನಾನು ಹೋಗಿ ಭೇಟಿ ಮಾಡ್ತೀನಿ. ಯಾಕೆ ನನ್ನ ಓದ್ನ ಹಾಳು ಮಾಡೋದಿಕ್ಕಾ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ತಂದೆ ಇಲ್ದಿರೋ ಮಕ್ಳಿಗೆ ಮಾತ್ರ ಅವ್ರು ಸಹಾಯ ಮಾಡೋದು, ಅರ್ಥ ಆಯ್ತಾ? ನೋಡಿ, ಹೆಣ್ಣಿನ ಜಾತಕದಲ್ಲಿ ಯಾವ ದೋಷನೂ ಇಲ್ಲ, ಎಲ್ಲ ಸ್ಪಷ್ಟವಾಗೇ ಇದೆ. ಗುರು 9ನೇ ಮನೆಯಲ್ಲಿ ಕೂತು ರಾಜ್ಯಭಾರ ಮಾಡಿದ್ದಾನೆ. ಅದು ತಿರುಗಾಡ್ಕೊಂಡು ಕೆಲಸ ಮಾಡ್ತಾರಲ್ಲ ಅವರಿಗೆ ಗುರು 9ನೇ ಮನೆ, ಅದೇ ಕೂತ್ಕೊಂಡು ತಿಂತಾರಲ್ಲ ಅವರಿಗೆ ಅಷ್ಟಮದಲ್ಲಿ ಶನಿ ಅಂತ ಹೇಳ್ತಾರೆ. ಈ ಹೆಣ್ಣಿನ ಜಾತಕದಲ್ಲಿ ಎಲ್ಲಾ ಅಂಶಗಳು ಸರಿಯಾಗೇ ಇವೆ. ತೊಂದರೆ ಇರೋದು ಹುಡುಗನ ಜಾತಕದಲ್ಲಿ. ಈಗ ಹುಡುಗನ ಜಾತಕದಲ್ಲಿ ಕಳತ್ರ ದೋಷ ನಡೀತಾ ಇದೆ. ಅದಕ್ಕೆ ರಾಹು ಬೇರೆ ಉತ್ತಮವಾದ ಸ್ಥಳದಲ್ಲಿಲ್ಲ. ಅದಕ್ಕೆ ಅವನು ಏನ್ ಮಾಡಿದ್ರು ತೊಂದರೆ. ಹುಡುಗ ಒಳ್ಳೇದೇ ಮಾಡಬೇಕು ಅಂದ್ರು ಅವನಿಗೆ ಕೆಡಕೆ ಆಗ್ತಿರುತ್ತೆ. ರಾಹು ಉತ್ತಮವಾದ ಸ್ಥಾನದಲ್ಲಿದ್ದಿದ್ರೆ ಬೇರೆ ಗ್ರಹಗಳನ್ನ ಅದು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿತ್ತು. ಆದರೆ ಈಗ ಹುಡುಗನ ಜಾತಕದಲ್ಲಿ ರಾಹು ವಕ್ರ ಸ್ಥಾನದಲ್ಲಿದೆ. ಹುಡುಗನಿಗೆ ಟೈಮು ಚೆನ್ನಾಗಿಲ್ಲ. ಅವರಿಬ್ರು ಮದುವೆ ಮಾಡಬೇಕು ಅಂತ ನಾವೀಗಾಗಲೇ ನಿಶ್ಚಿತಾರ್ಥ ಮಾಡಿಬಿಟ್ಟಿದ್ದೀವಿ. ನೀವು ನೋಡಿದ್ರೆ ತಪ್ಪೇನಿಲ್ಲ, ಅದ್ರ ಪಾಡಿಗೆ ನಡೀಲಿ ಬಿಡಿ. ಹಾಗಲ್ಲ ಜ್ಯೋತಿಷಿಗಳೇ, ಹುಡುಗನ ಟೈಮೇ ಸರಿ ಇಲ್ಲ ಅಂದ್ರೆ ಅದಕ್ಕೆ ಯಾಕೆ ಹೆದರ್ತೀರಾ? ಎಲ್ಲದಕ್ಕೂ ಪರಿಹಾರ ಅಂತ ಇದ್ದೇ ಇದೆ. ಟೋಟಲ್ ಆಗಿ ನೋಡಿದ್ರೆ ಹುಡುಗನ ಜಾತಕನೂ ಓಕೆ, ಏನೋ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅಷ್ಟೇ. ಅದಕ್ಕೆ ಪರಿಹಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದನ್ನ ಯಾವಾಗ ಮಾಡೋದು, ಹೇಗ್ ಮಾಡೋದು ಜ್ಯೋತಿಷಿಗಳೇ? ಅದನ್ನ ಯಾವಾಗ ಮಾಡೋದು, ಹೇಗ್ ಮಾಡೋದು ಅನ್ನೋದನ್ನ ನಾನು ನೋಡ್ಕೊಳ್ತೀನಿ. ನೀವ್ಯಾಕೆ ಯೋಚನೆ ಮಾಡ್ತೀರಾ? ನಾಳೆನೇ ಅಮಾವಾಸ್ಯೆ ಇದೆ, ಸುಮ್ಮನೆ ಕಾಲ ಮುಂದೂಡೋದು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಹಾಗಾದ್ರೆ ನಾಳೆನೆ ಮಾಡ್ಬಿಡೋಣ. ಮದುವೆ ಗಂಡು ಹೆಣ್ಣು ಇಬ್ಬರನ್ನೂ ಕೂಡಿಸ್ಕೊಂಡು ಈ ಪರಿಹಾರ ಕಾರ್ಯ ಮಾಡಬೇಕು. ನಾಳೆ ಬರುವಾಗ ಇಬ್ಬರನ್ನೂ ಕರ್ಕೊಂಬನ್ನಿ. ಆಯ್ತು ಜ್ಯೋತಿಶ್ರೇ. ಯಾವುದಕ್ಕೂ ಅಳಿಯಂದ್ರನ್ನ ಒಂದು ಮಾತು ಕೇಳಿ, ಆಮೇಲೆ ಅವ್ರು ಬರಲ್ಲ ಅಂತ ಹೇಳ್ಬಿಟ್ರೆ. ಆ ಥರ ಏನೂ ಸಮಸ್ಯೆ ಇಲ್ಲ ಬೀಗ್ರೆ. ಇದನ್ ಬಿಟ್ರೆ ಯಾವ ಮಹಾ ಕೆಲಸ ಇರುತ್ತೆ ಅವನಿಗೆ. ನಾನು ಅವನ್ನ ಕರ್ಕೊಂಡು ಬರ್ತೀನಿ, ನೀವೆಲ್ಲ ಏರ್ಪಾಟ್ ಮಾಡಿ. ನೀವಿಬ್ರೇ ಬಂದ್ರೆ ಸಾಲದು, ಮನೆಯವರೆಲ್ಲರನ್ನೂ ಕರ್ಕೊಂಡು ಬರ್ಬೇಕು. ಸರಿ ಬೀಗ್ರೆ. ನೀವು ಜಾತಕ ನೋಡಿದ ಮೇಲೂ ನಾವು ಮತ್ತೊಮ್ಮೆ ನೋಡಿದ್ವಿ ಅಂತ ತಪ್ಪು ತಿಳ್ಕೊಬೇಡಿ. ಮನಸ್ಸಿಗೆ ತಟ್ಟಂತ ಬಂತು, ಅದಕ್ಕೆ ತೀರ್ಮಾನ ಮಾಡಿದ್ವಿ. ಹಾಗೆಲ್ಲ ಏನೂ ಇಲ್ಲ, ನನ್ಗೆ ಯಾವ ತರ ಬೇಸರನೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆಲ್ಬಮ್ ಸುಟ್ಟೋದಾಗ ನನ್ನ ಮನ್ಸಿಗೂ ತುಂಬಾ ಬೇಜಾರಾಗಿತ್ತು. ಈಗ ನೀವು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ರಿಂದ ನನ್ನ ಮನ್ಸಿಗೂ ಸಮಾಧಾನ ಆಯ್ತು. ಇನ್ಮೇಲೆ ನಾವ್ ಯಾವ ಮನಸ್ತಾಪನೂ ಇಟ್ಕೊಳ್ಳೋದ್ ಬೇಡ. ಹಾಗೊಂದು ವೇಳೆ ಏನಾದ್ರೂ ಆದ್ರೂ ಇಬ್ರು ಕೂತು ನೇರವಾಗಿ ಮಾತಾಡ್ಕೊಳ್ಳೋಣ. ಒಳ್ಳೆ ರೀತಿಯಲ್ಲಿ ನಮ್ಮಿಬ್ರು ಮಕ್ಕಳ ಮದ್ವೆ ಆದ್ರೆ ಸಾಕು. ಒಳ್ಳೇದಮ್ಮ. ಜ್ಯೋತಿಷಿಗಳೇ, ನಾವಿನ್ನು ಹೊರಡ್ತೀವಿ. ಧಾರಾಳವಾಗಿ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.